ಹೊರಗೆ ಮುಳ್ಳಿನಂತ ಹೊರಟಾದ ಹೊದಿಕೆ ಇದ್ದು ಒಳಗೆ ಸಿಹಿ ಹುಳಿ ಮಿಶ್ರಿತ ರುಚಿಯ ಹಳದಿ ಬಂಗಾರ ಬಣ್ಣದ ತಿರುಳು ಇರುವ ಅನಾನಸ್ ಪೌಷ್ಟಿಕಾಂಶ ತುಂಬಿರುವ ಹಣ್ಣು. ಹೌದು, ಒರಟು ಮತ್ತು ಗಟ್ಟಿಯಾದ ಸಿಪ್ಪಿ ಇರುವುದರಿಂದ ಸುಲಭವಾಗಿ ತಿನ್ನಲು ಸಾಧ್ಯವಿಲ್ಲ. ಹಾಗೂ ಇದು ಮೆದುಳಿಗೆ ಅಗತ್ಯವಾದ ಮ್ಯಾಂಗನೀಸ್, ನೈಸರ್ಗಿಕ ಸಕ್ಕರೆ ಅಂಶಗಳಾದ ಫ್ರೂಕ್ಟೋಸ್ ಹಾಗೂ ಗ್ಲೂಕೋಸ್ ಅಂಶಗಳಿವೆ. ಹಣ್ಣನ್ನು ಹಾಗೆ ತಿನ್ನುವುದಲ್ಲದೆ ಹಲವು ಆಹಾರ ಪದಾರ್ಥಗಳಿಗೆ ಸೇರಿಸಿ ಫ್ರೂಟ್ ಸಲಾಡ್ ಮತ್ತು ಜ್ಯೂಸ್ ರೂಪದಲ್ಲೂ ಸೇವಿಸಬಹುದು. ಹಾಗಾದ್ರೆ ಅನಾನಸ್ ಹಣ್ಣಿನಲ್ಲಿರುವ ಔಷಧೀಯ ಗುಣಗಳನ್ನ ಇದೀಗ ಹೇಳ್ತೀವಿ ಕೇಳಿ. ದಿನವೂ ಊಟದ ನಂತರ ಅನಾನಸ್ ಹಣ್ಣಿನ ಹೋಳುಗಳಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನ ಹಚ್ಚಿ ಸೇವಿಸುವುದರಿಂದ ಅಜೀರ್ಣ ರೋಗ ದೂರವಾಗುತ್ತೆ. ಅನಾನಸ್ ಹಣ್ಣಿನ ಹೋಳುಗಳಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನ ಸೇವಿಸುವುದರಿಂದ ಆಮ್ಲಪಿತ್ತ ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಅನಾನಸ್ ಹಣ್ಣನ್ನ ನಿಯಮಿತವಾಗಿ ಸೇವಿಸುವುದರಿಂದ ಗಂಟಲು ಬೇನೆ ಗುಣವಾಗುತ್ತೆ. ಹೃದಯದ ದುರ್ಬಲತೆಯೂ ಸಹ ದೂರವಾಗುತ್ತೆ. ಇದಷ್ಟೇ ಅಲ್ಲದೆ ಅನಾನಸ್ ತಿಂದು ಹಾಲು ಕುಡಿಯಬೇಕು. ಈ ರೀತಿ ಮಾಡಿದ್ದೇ ಆದಲ್ಲಿ ನಿಜಕ್ಕೂ ಕಣ್ಣಿನ ಸುತ್ತಮುತ್ತ ಊದಿಕೊಳ್ಳುವುದು ಸಹ ಕಡಿಮೆಯಾಗುತ್ತೆ. ಇನ್ನು ಧೂಮಪಾನದಿಂದ ಉಂಟಾಗುವ ಅನೇಕ ದುಷ್ಪರಿಣಾಮಗಳು ದೂರವಾಗುವುದಲ್ಲದೆ ಇದರಿಂದ ಕಜ್ಜಿ ತುರಿಕೆ ಇದ್ದರೆ ಅದು ವಾಸಿಯಾಗುತ್ತೆ. ಇನ್ನು ಕರಿಮೆಣಸಿನ ಪುಡಿಯನ್ನ ಹಾಕಿ ಸೇವಿಸಿದ್ರೆ ಕೆಮ್ಮು ಕಫ ಕಡಿಮೆಯಾಗುತ್ತೆ. ಅನಾನಸ್ ಹಣ್ಣಿನ ಹೋಳುಗಳನ್ನ ಜೇನುತುಪ್ಪದೊಡನೆ ಸೇವಿಸುವುದರಿಂದ ಯಕೃತ್ತಿನ ದೋಷ ಮತ್ತು ಅರಿಶಿನ ಕಾಮಾಲೆ ದೂರವಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.